ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಲಿರಿಕ್ಸ್ ವಿಡಿಯೋವನ್ನು ಯಾವ ರೀತಿ ಎಡಿಟ್ ಮಾಡೋದಂತ ಕಂಪ್ಲೀಟಾಗಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ನೋಡಿದ ನಂತರ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಓಕೆ, ಮೊದಲಿಗೆ ಈ ಒಂದು ಡೆಮೋ ವಿಡಿಯೋನ ನೋಡ್ಕೊಂಡು ಬನ್ನಿ. ಕನಬರಿಕೆಯ ಕಾರಣ ನೀನು, ಪೇರು ನೀನೇನೆ. ಓಕೆ ಸ್ನೇಹಿತರೆ, ಡೆಮೋ ವಿಡಿಯೋನ ನೋಡಿದ್ರಲ್ಲ. ವಿಡಿಯೋ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಹಾರ್ಟ್ ಸಿಂಬಲನ್ನು ಟೈಪ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ನ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮಗೆ ಯಾವ ರೆಸೊಲ್ಯೂಷನ್ನಲ್ಲಿ ವಿಡಿಯೋ ಬೇಕೋ ಆ ರೆಸೊಲ್ಯೂಷನ್ನ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸದ್ಯ ನಾನು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಟ್ಕೋಬೇಕಾಗುತ್ತೆ. ಕೊಟ್ಟ ನಂತರ ಈಗ ನೀವು ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕನ್ನು ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಮ್ಯೂಸಿಕನ್ನು ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಒಂದು ಸಾರಿ ಮ್ಯೂಸಿಕನ್ನು ಕರೆಕ್ಟಾಗಿ ಕೇಳಿಸ್ಕೋಬೇಕಾಗುತ್ತೆ. ಕೇಳಿಸ್ಕೊಂಡ ನಂತರ ಬೀಟ್ಸನ್ನು ಮಾರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನಾನು ಒಂದು ಸಾರಿ ಸಾಂಗನ್ನು ಕೇಳಿಬಿಟ್ಟು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತೆ ಈಗ ಪ್ಲೇನ ಮಾಡೋಣ. ಇಲ್ಲಿಗೆ ಮತ್ತೊಂದು ವರ್ಡ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಪ್ಲೇನ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಮತ್ತೆ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಇಟ್ಕೊಂಡು ಮತ್ತೆ ವಿಡಿಯೋನ ಪ್ಲೇ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಮತ್ತೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಬೀಟ್ಸನ್ನು. ಇದೇ ರೀತಿ ಕೊನೆವರೆಗೂ ಬೀಟ್ಸನ್ನು ಮಾರ್ಕ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಮಾಡ್ಕೊಂಡ ನಂತರ ಇಲ್ಲಿ ಟೆಕ್ಸ್ಟನ್ನು ಈಗ ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ. ಬೀಟನ್ನು ಮಾರ್ಕ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈಗ ಸಾಂಗ್ ಏನಿರುತ್ತೆ ಅದನ್ನು ಕೇಳಿಸ್ಕೊಂಡು ಇಲ್ಲಿ ಟೈಪನ್ನು ಮಾಡ್ಕೋಬೇಕಾಗುತ್ತೆ. ಸಾಂಗನ್ನು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಈಗ ಸಾಂಗನ್ನು ಟೈಪ್ ಮಾಡ್ಕೊಂಡ ನಂತರ ಕಲರಲ್ಲಿ ವೈಟ್ ಕಲರ್ನ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಇಲ್ಲಿ ಫಾಂಟ್ ಕೂಡ ಚೇಂಜನ್ನು ಮಾಡ್ಕೋಬೇಕಾಗುತ್ತೆ. ಫಾಂಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ದ ಫೀಲಿಂಗ್ ಅನ್ನೋ ಫಾಂಟನ್ನು ನಾನು ಸೆಲೆಕ್ಟನ್ನು ಮಾಡ್ಕೋತಾ ಇದ್ದೀನಿ. ಈಗ ಓಕೆನ ಕೊಟ್ಕೋಬೇಕಾಗುತ್ತೆ. ಈಗ ಕೊಟ್ಟ ನಂತರ ಮುಂದಿನ ಬೀಟ್ ಮಾರ್ಕ್ವರೆಗೂ ಟೆಕ್ಸ್ಟನ್ನು ಇಟ್ಕೊಂಡು ಉಳಿದ ಪಾರ್ಟನ್ನು ಕಟ್ಟನ್ನು ಮಾಡ್ಕೊಳ್ಳಿ. ಕಟ್ಟನ್ನು ಮಾಡ್ಕೊಂಡ ನಂತರ ಇದೊಂದು ಟೆಕ್ಸ್ಟ್ ಏನಿದೆ ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಈಗ ಕಾಪಿ ಮಾಡ್ಕೊಂಡ ನಂತರ ಈಗ ಮುಂದಿನ ಬೀಟ್ ಮಾರ್ಕಲ್ಲಿ ಇದನ್ನು ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಪೇಸ್ಟನ್ನು ಮಾಡಿದ ನಂತರ ಮುಂದಿನ ಒಂದು ಸಾಂಗ್ ಏನಿದೆ ಅದನ್ನು ಕೇಳಿಸ್ಕೊಂಡು ಇಲ್ಲಿ ಟೈಪನ್ನು ಮಾಡ್ಕೋಬೇಕಾಗುತ್ತೆ. ನಾವೀಗ ಈ ಒಂದು ಸಾಂಗನ್ನು ಕೇಳಿಸ್ಕೊಂಡ ನಂತರ ಇಲ್ಲಿ ಮತ್ತೆ ಟೆಕ್ಸ್ಟನ್ನು ಇದನ್ನು ಚೇಂಜನ್ನು ಮಾಡ್ಕೋಬೇಕಾಗುತ್ತೆ. ಈ ಸಾಂಗನ್ನು ಚೇಂಜನ್ನು ಮಾಡ್ಕೊಂಡ ನಂತರ ಮತ್ತೆ ಓಕೆನ ಕೊಟ್ಕೊಳ್ಳಿ. ಈಗ ಕೊಟ್ಕೊಂಡ ನಂತರ ಮುಂದಿನ ಬೀಟ್ ಮಾರ್ಕ್ವರೆಗೂ ಇಟ್ಕೊಂಡು ಉಳಿದ ಪಾರ್ಟನ್ನು ಕಟ್ಟನ್ನು ಮಾಡ್ಕೊಳ್ಳಿ. ಕಟ್ಟನ್ನು ಮಾಡ್ಕೊಂಡ ನಂತರ ಈಗ ಮತ್ತೆ ಅಲ್ಲೇ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟು ಅದರ ಮುಂದುಗಡೆ ಪೇಸ್ಟನ್ನು ಮಾಡ್ಕೊಂಡ ನಂತರ ಮತ್ತೆ ಸಾಂಗನ್ನು ಕೇಳಬೇಕಾಗುತ್ತೆ. ಕೇಳಿದ ನಂತರ ಇದನ್ನು ಟೆಕ್ಸ್ಟನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ಪ್ರೊಸೀಜರನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ. ಫಾಲೋ ಮಾಡಿದ ನಂತರ ಟೆಕ್ಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಎಫೆಕ್ಟ್ ಯಾವ ರೀತಿ ಆ್ಯಡ್ ಮಾಡೋದಪ್ಪ ಅಂತಂದರೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಟೆಕ್ಸ್ಟ್ ಎಫೆಕ್ಟನ್ನು ಕೊಟ್ಟಿರ್ತೀನಿ. ಅದನ್ನು ಹೋಗಿಬಿಟ್ಟು ಇಂಪೋರ್ಟನ್ನು ಮಾಡ್ಕೊಳ್ಳಿ. ಈಗ ಅದನ್ನು ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಈ ಒಂದು ಪ್ರಾಜೆಕ್ಟನ್ನು ಕೊಟ್ಟಿರ್ತೀನಿ. ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ನ ಮಾಡ್ಕೊಂಡ ನಂತರ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ಎಫೆಕ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ಸೈಡಲ್ಲಿ 3 ಡಾಟ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಟ್ಕೋಬೇಕಾಗುತ್ತೆ. ಕೊಟ್ಕೊಂಡ ನಂತರ ಬ್ಯಾಕೆ ಬನ್ನಿ. ಈಗ ಬ್ಯಾಕೆ ಬಂದ ನಂತರ ಅದು ಏನು ಪ್ರಾಜೆಕ್ಟ್ ಇರುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಟ್ಕೋಬೇಕಾಗುತ್ತೆ. ಕೊಟ್ಟ ನಂತರ ಮುಂದಿನ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೂ ಅದೇ ರೀತಿ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಅಂತ ಕೊಡಬೇಕಾಗುತ್ತೆ. ಪ್ರತಿಯೊಂದು ಟೆಕ್ಸ್ಟ್ಗೆ ಈ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಡ್ ಮಾಡಿದ್ರಪ್ಪ ಅಂತಂದರೆ ವಿಡಿಯೋ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ರೆಡಿ ಆದ ನಂತರ ಇದನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂತಂದರೆ, ಇಲ್ಲಿ ಸೈಡಲ್ಲಿ ಒಂದು ಯಾರೋ ಐಕಾನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು
ವಿಡಿಯೋ ರೆಸಲ್ಯೂಷನ್ನ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಎಕ್ಸ್ಪೋರ್ಟ್ ಅಂತ ಕೊಟ್ರಪ್ಪ ಅಂದರೆ ವಿಡಿಯೋ ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಆಗಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.